ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 1, 2026ರಂದು ನನವ ಸಾಂಸ್ಕೃತಿಕ ಕಲಾ ತಂಡ ಯಾಚೇನಹಳ್ಳಿ, ಬನ್ನೂರು ಹೋಬಳಿ, ಟಿ. ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ನಮ್ಮ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವ 2026 ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 136ನೇ ಜನ್ಮದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಸಂವಿಧಾನ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಡೆಸಲಾಯಿತು. ಉದ್ಘಾಟನೆ ಸನ್ಮಾನ್ಯ ಶ್ರೀ ಬಿ. ಸೋಮಶೇಖರ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಶ್ರೀ ಜಿ. ಮಾರಹಳ್ಳಿ ರಂಗಸ್ವಾಮಿ, ಅಧ್ಯಕ್ಷರು, ಸುತ್ತೂರು ಗ್ರಾಮ ಪಂಚಾಯಿತಿ. ಪುಷ್ಪಾರ್ಚನೆ ಶ್ರೀ ಕಿರಣ್ ಕುಮಾರ್ ಎಂ, ತಾಂತ್ರಿಕ ಸಹಾಯಕ ಇಂಜಿನಿಯರ್, ತಾಲೂಕು ಪಂಚಾಯಿತಿ, ಟಿ. ನರಸೀಪುರ. ವಿಚಾರ ಮಂಡನೆ ಶ್ರೀ ಮಡ್ಡಿಕೆರೆ ಗೋಪಾಲ್, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮೈಸೂರು. ವಿಷಯ ಭದ್ರ ಭಾರತ ಸುಭದ್ರ ಸಂವಿಧಾನದಿಂದ. ಮುಖ್ಯ ಅತಿಥಿಗಳು ಡಾಕ್ಟರ್ ಅಲೈನ್ ನಾ ಗಂಗಾಧರಪ್ಪ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಶಿಕ್ಷಕರು, ಮೈಸೂರು ಮಹಾದೇವ್ ಉಪಸ್ಥಿತರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುರಸ್ಕಾರ ಪುರಸ್ಕೃತರು ಶ್ರೀ ಗುರುಮೂರ್ತಿ. ಸ್ಥಳ ನಯನ ಕಲಾ ಮಂಟಪ, ಮೈಸೂರು. ಆಮೇಲೆ ಎಂತ ಪುಕ್ಸೋ ಕೇಸ್ಗಳಿರಲಿ, ಎಂತ ಅಪಹರಣ ಕೇಸ್ಗಳಿರಲಿ, ಏನೇ ಇರಲಿ, ಆ ಜಾತಿಗೆ ಸೇರಿಬಿಟ್ಟು ಆ ಜಾತಿ ಒಗ್ಗಟ್ಟಾಗಿದ್ರೆ ಸಾಕು, ಅವನಿಂದ ಎಲ್ಲರೂ ಹೋಗಿ ಓಟ್ ಹಾಕಿ ಇಡೀ ಆಡಳಿತ ವ್ಯವಸ್ಥೆ ಹಾಳಾಗ್ತದೆ. ಇದು ಜಾತಿ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು. ಇವತ್ತು ನಾನೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೇನೆ, ಎಲ್ಲ ಜಾತಿಯವ್ರಿಗೂ ಒಳ್ಳೆ ಕೆಲಸಗಳನ್ನ ಸುಧಾರಣೆಗಳು ತಂದು ಎಲ್ಲ ಜಾತಿಗಳು ಅನುಕೂಲ ಆಗಿದೆ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ್ದೇನೆ ಅಂತೇಳಿ ಆ ಜಾತಿಗಳೆಲ್ಲ ಸೇರಿ ನನ್ನನ್ನು ಸೋಲಿಸ್ತಾ ಇದ್ದೇನೆ. ಇದರಿಂದ ಯಾವ ಸಮಾಜ, ಯಾವ ಒಂದು ರಾಜಕೀಯ ವ್ಯವಸ್ಥೆ ಒಳ್ಳೆಯದಾಗುತ್ತೆ ನಾವು ಯೋಚನೆ ಮಾಡಿ. ಅದಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಈ ರಾಜಕಾರಣದಲ್ಲಿ ಜಾತಿ ತೋರಿಸ್ಬೇಕು. ಪ್ರಜಾಪ್ರಭುತ್ವ ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು. ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಲಿಲ್ಲ ಅಂದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ಇದಕ್ಕೆ ನಾವು ನೋಡಿದ್ವಿ. ಅದನ್ನ ತಾವೆಲ್ಲರೂ ಮಹಿಳೆಯರು ಇವತ್ತು ಮಹಿಳೆಯರಿಗೆ ಸಮಾನತೆ ಏನಾದ್ರು ಕೊಟ್ಟಿದ್ದೀವಿ. ಬಾಬಾ ಸಾಹೇಬ್ ಒಂದು ಕಡೆ ಹೇಳ್ತಾರೆ, ಆರ್ಥಿಕ ಸಮಾನತೆ ಎಷ್ಟೇ ಇರಲಿ, ಸಾಮಾಜಿಕ ಸಮಾನತೆ ಎಷ್ಟೇ ಇರಲಿ, ರಾಜಕೀಯ ಸಮಾನತೆ, ಆ ಒಂದು ಸಾಮಾಜಿಕ ಸಮಾನತೆ ಮಹಿಳೆಯರಿಗೆ ಇಲ್ಲದೆ ಇದ್ದರೆ ಅದು ಮಣ್ಣಿನ ಗೂಡಿನಲ್ಲಿ ಅಥವಾ ಸಗಣಿನಲ್ಲಿ ಮನೆ ಕಟ್ಟಿದ್ರೆ ಅದು ಉಳಿತದ, ಅದು ಮಳೆ ಬಂದು ಕೊಚ್ಕೊಂಡು ಹೋಗುತ್ತೆ, ಅದಕ್ಕೆ ಸಮಾನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದರ ಬದಲು ಮಹಿಳೆಯರಿಗೆ ಆರ್ಥಿಕ ಬುನಾದಿಯನ್ನು ಹಾಕಿ ಅವ್ರಿಗೆ ಸಮಾನತೆಯನ್ನು ಕೊಟ್ಟಾಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ ಆಗ್ತದೆ. 50% ಮಹಿಳೆಯರಿರ್ತಕ್ಕಂಥ ಸಮಾಜದಲ್ಲಿ ಅವ್ರಿಗೆ ಸಮಾನತೆ, ಎಲ್ಲ ರೀತಿ ಸಮಾನತೆ ಇರಬೇಕು ಅಂತೇಳಿ ಹೇಳಿದಂಥ ಇಡೀ ಮಹಾನ್ ಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಜಾತಿ ಆಧಾರದ ಮೇಲೆ ನೋಡ್ತಕ್ಕಂಥದ್ದಲ್ಲ, ವ್ಯಕ್ತಿ ಆಧಾರದ ಮೇಲೆ ನೋಡ್ಬೇಕು. ಅದೇ ರೀತಿ ಇಲ್ಲಿ ಕರ್ನಾಟಕದ ಸೋಮಶೇಖರು ಜಾತಿಗೆ ಸೇರಿದಂಥದ್ದು, ಇಂಥ CET ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ, ಇಂಥ ಪಾರದರ್ಶಕವಾದಂಥ ಕಂಪ್ಯೂಟರ್ RTC ಮಾಡಿದಂಥ ವ್ಯಕ್ತಿ, ಇನ್ನೂ ಅನೇಕ ಯೋಜನೆಗಳು, ಒಂದಲ್ಲ ಎರಡಲ್ಲ, ಕೇವಲ 1.5 ವರ್ಷ ಮಾಡ್ತಂತ. ಅದನ್ನು ನಮ್ಮ ಜಾತಿ ಆಧಾರದ ಮೇಲೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಕ್ಕಂಥದ್ದಂತೆ, ನಮ್ಮಂತರ ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಇಡೀ ಸಮಾಜವನ್ನೇ ಮೂಲೆ ಗುಂಪು ಮಾಡಿದಂಥ ವ್ಯವಸ್ಥೆ ಆಗ್ತದೆ. ಒಂದು ಸುತ್ತು ಬರಲಿಕ್ಕೆ ನಿಮ್ಗೆ 1 ದಿವಸ ಬೇಕಾಗುತ್ತೆ. ಒಂದೊಂದು 2 ದಿವಸ ಅದೆಲ್ಲ ಸುತ್ತು ಬಂದು ಯಾರ್ಯಾರ ಕೃತಿಗಳು ಎಷ್ಟೆಷ್ಟಿದ್ದಾವೆ ಅಂತೇಳಿ, ಅದು ಭಾರತ ದೇಶದವ್ರದ್ದು, ಕರ್ನಾಟಕದವ್ರದ್ದು ಎಷ್ಟೆಷ್ಟು ಕೃತಿಗಳಿದೆ ಅಂತ ಸುತ್ತ ನೋಡಿದಾಗ ನಿಮ್ಗೊಂದು ತಮಾಷೆ ಅನಿಸುತ್ತೆ. ನೋಡಿ, ಅಂಬೇಡ್ಕರ್ ಅವರ ಕೃತಿಗಳು ಆ ಲೈಬ್ರರಿಯಲ್ಲಿ ಅತ್ಯಂತ ಹೆಚ್ಚು ಕೃತಿಗಳಿವೆ. ನಾವು ಬರೆಯೋದಲ್ಲ, ಹೊರದೇಶದವರು, ಬೇರೆ ಅವರ ಸಂಘಟಕರು, ಅವ್ರ ಜೊತೆಯಲ್ಲಿ ಓದಿದವರು, ಅವ್ರನ್ನ ಕಂಡವರು, ಅವರೆಲ್ಲ ಬರೆದಿರ್ತಕ್ಕಂಥ ಅಪರೂಪದ ಕೃತಿಗಳನ್ನ ನೋಡಿ ನನಗೆ ಅಂಬೇಡ್ಕರ್ ನಾನು ಓದೇ ಇಲ್ವಲ್ಲ ಅಂತ ವ್ಯಥೆ ಆಯಿತು. ಆ ನಂತರ ಆ ಕೃತಿಗಳನ್ನೆಲ್ಲ ಓದಲಿಕ್ಕೆ ಶುರು ಮಾಡಿದೆ. ಮೊನ್ನೆ ಗಾಂಧಿನಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಬಗ್ಗೆ ನಾನು ಮಾತಾಡ್ತಾ ಇದ್ದಾಗ ಒಂದು ವಿಷಯ ಏನು ಅಂತಂದರೆ, ವಿಶ್ವದಲ್ಲಿ 3 ಕಾರಣಕ್ಕೆ ಭಾರತವನ್ನು ಸ್ಮರಿಸುವ ಕೆಲಸ ನಡೆಯುತ್ತೆ. ಒಂದು, ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಹಿಂಸಾ ದಿನವನ್ನಾಗಿ ವಿಶ್ವಸಂಸ್ಥೆಯು ಸೇರಿದ ಹಾಗೆ ಇಡೀ ವಿಶ್ವ ಆಚರಣೆ ಮಾಡಿ. ಇನ್ನೊಂದು ಹೆಮ್ಮೆ ಪಡುವಂಥ ವಿಷಯ ಅಂತಂದರೆ, ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇಡೀ ವಿಶ್ವಸಂಸ್ಥೆಯು ಸೇರಿದ ಹಾಗೆ ವಿಶ್ವದ ಎಲ್ಲ ದೇಶಗಳು ಜ್ಞಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಚಪ್ಪಳೆ ಹೊಡೀರಿ. ನಮಗೆ ಅಂಬೇಡ್ಕರ್ ಅವರು ಏನು ಅಂತಲೇ ಗೊತ್ತಿಲ್ಲ, ವಿಶ್ವ ತಿಳ್ಕೊಳ್ಳಿ. ನಾನು ಇದನ್ನು ಮಾತಾಡ್ತಾ ಹೇಳಿ ಆಮೇಲೆ ಈಗ ಇತ್ತೀಚೆಗೆ ಇಡೀ ವಿಶ್ವ
ಭಾರತದ ಯೋಗವನ್ನು ಯೋಗ ದಿನವನ್ನಾಗಿ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ. ಇದೆಲ್ಲ ಹೆಮ್ಮೆ ಕೊಡುವಂಥ ವಿಷಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.